ಮುಂದೆ ವಾಮನ ಅನ್ನುವ ಶಬ್ದದ ಅರ್ಥವೊಂದಷ್ಟನ್ನು ಗಮನಿಸೋಣ. ಹರಿವಂಶದ ಭವಿಷ್ಯ ಪರ್ವದ 88ನೇ ಅಧ್ಯಾಯದ 52ನೇ ಶ್ಲೋಕ ಒಂದು ಹೀಗೆ ಹೇಳ್ತದೆ: ಅನುರು ವಾಮನ ನಾಮಾಸಿ ಯತಸ್ತ್ವಂ ವಾಮನಾಖ್ಯಯ. ನಿನಗೆ ವಾಮನ ಎಂಬ ಹೆಸರಿದೆ, ಯಾಕೆಂದ್ರೆ ನೀನು ಅನು ರೂಪವುಳ್ಳವನಾಗಿದ್ದೆ, ಚಿಕ್ಕ ರೂಪವುಳ್ಳವನಾಗಿದ್ವಿ. ಭಾಗವತವು ಕೂಡ ವಾಮನತ್ವಾಚ್ಚ ವಾಮನಃ, ಚಿಕ್ಕ ರೂಪವುಳ್ಳವನಾದ್ರಿಂದ ಕುಳ್ಳ ರೂಪ. ಆ ಕುಳ್ಳ ರೂಪವು ಕೂಡ ಆತ ಒಟುವಾಗಿದ್ದಾಗಿರುವಂತಹ ರೂಪ. ಅದಕ್ಕಾಗಿ ನಿನ್ನನ್ನು ವಾಮನ ಅಂತ ಹೇಳ್ತಾರೆ. ನಮೋ ಹ್ರಸ್ವಾಯಚ ವಾಮನಾಯಚ ಅಂತ ಹೇಳಿ ರುದ್ರಾಧ್ಯಾಯ ಕೂಡ ಈ ಭಗವಂತನನ್ನ ವರ್ಣಿಸಿದೆ. ಈ ಭಗವಂತನ ಈ ವಾಮನ ರೂಪ ಏನಿದೆ, ಇದು ದಿವಿಷ್ಠ ದ್ಯುಲೋಕದಲ್ಲಿರುವ ವಾಮನ ರೂಪ ಪದಪಾಠಕ್ಕೆ ನಿಯಾಮಕವಾಗಿದೆ. ವಾಮನ ರೂಪ ಹಾಗೆ ನೋಡಿದ್ರೆ ಕೇಶವಾದಿ ಚತುರ್ವಿಂಶತಿ ನಾಮಗಳಲ್ಲೂ ಒಂದಿದೆ. ಭಗವಂತನ 10 ಅವತಾರಗಳಲ್ಲೂ ಕೂಡ ವಾಮನ ಎಂಬ ರೂಪವೂ ಇದೆ. ಹೀಗೆ ವಾಮನ ರೂಪದ ಅರ್ಥ ಚಿಂತನೆ ಮಾಡಬೇಕು. ಛಾಂದೋಗ್ಯ ಉಪನಿಷತ್ನಲ್ಲಿ ಈ ವಾಮನ ಶಬ್ದದ ಅರ್ಥವನ್ನು ಹೇಳ್ತಾರೆ. ಅಲ್ಲಿ ವಾಸ್ತವಿಕವಾಗಿ ಬರುವುದು ವಾಮನಿ ಅನ್ನುವ ಶಬ್ದ. ವಾಮನಿ ಅನ್ನುವ ಶಬ್ದವನ್ನು ನೋಡಿದಾಗ ನಮಗೆ ವಾಮನ ಶಬ್ದದ ಅರ್ಥವೂ ಕೂಡ ಗೊತ್ತಾಗ್ತದೆ. ಪ್ರಸಂಗಾತ್ ಭಾಮನಿ ಅಥವಾ ಭಾಮನ ಅನ್ನುವ ಶಬ್ದದ ಅರ್ಥವೂ ಕೂಡ ನಮಗಲ್ಲಿ ತಿಳಿದು ಬಿಡ್ತದೆ. ಏತಂ ಹಿ ಸರ್ವಾಣಿ ಏತಂ ಸಂಯದ್ವಾಮ ಇತ್ಯಾಚಕ್ಷತೆ, ಏತಂ ಹಿ ಸರ್ವಾಣಿ ವಾಮಾನಿ ಅಭಿಸಂಯಂತೆ, ಏಷವು ಏವ ವಾಮನಿಃ, ಏಷ ಹಿ ಸರ್ವಾಣಿ ವಾಮಾನಿ ನಯತೆ, ಏಷವು ಏವ ಭಾಮನಿಃ, ಏಷ ಹಿ ಸರ್ವೇಷು ಲೋಕೇಶು ಭಾತೆ. ವಾಮ ಅಂದ್ರೆ ಸೌಂದರ್ಯ. ಸ್ತ್ರೀಯರು ಸೌಂದರ್ಯವೇ ಪ್ರಧಾನವಾಗಿರುವಂತಹ ವ್ಯಕ್ತಿತ್ವ ಉಳ್ಳವರಾಗಿರ್ತಾರೆ. ಅವರನ್ನ ಮತ್ತು ಅವರಲ್ಲಿರುವಂತಹ ಸಂಯಮವನ್ನು, ಒಂದು ಸೌಂದರ್ಯವನ್ನ ಆತ ನಿಯಮಿಸ್ತಾನೆ. ಅವರಿಗೆ ಸೌಂದರ್ಯವನ್ನು ಕೊಟ್ಟು ಅವರಿಗೊಂದು ಮಹತ್ವದ ಸ್ಥಾನ ಕೊಡ್ತಾನೆ ಅಂತ ಅರ್ಥ. ಆ ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ತಾನು ಸುಂದರನಾಗಿ ಇದ್ದೇ ಇರ್ತಾನೆ ಅಂತ ಒಂದು ಅರ್ಥ. ಆದ್ರಿಂದ ಆತ ವಾಮನಿ. ಈ ಕರ್ಕೊಂಡು ಹೋಗುವುದರಿಂದ ಗ್ರಾಮಣಿ ಇತ್ಯಾದಿ ಶಬ್ದಗಳನ್ನು ನಾವು ಕೇಳಿದ್ದೇವೆ. ಗ್ರಾಮವನ್ನು ಮುನ್ನಡೆಸುವವನು ಅಂತ ಅರ್ಥ, ಅಗ್ರಣಿ ಇತ್ಯಾದಿ ಶಬ್ದಗಳನ್ನ. ಹಾಗೆ ಇದು ಕೂಡ ವಾಮನಿ ಅನ್ನುವ ಶಬ್ದ. ಭಾಮ ಅಂದ್ರೆ ಪುರುಷರಲ್ಲಿರುವಂತಹ ತೇಜಸ್ಸು, ಪರಾಕ್ರಮ. ಆ ಪುರುಷರಲ್ಲಿ ಪರಾಕ್ರಮದ ರೂಪದಿಂದ ಅವನಿದ್ದು ಆ ಪುರುಷರನ್ನ ಮುನ್ನಡೆಸ್ತಾನೆ, ಪುರುಷರ ತೇಜಸ್ಸನ್ನು ಮುನ್ನಡೆಸ್ತಾನೆ, ಪುರುಷರಲ್ಲಿ ಪುರುಷ ರೂಪದಿಂದ ಇರ್ತಾನೆ. ಅದಕ್ಕಾಗಿ ಅವನಿಗೆ ಭಾಮನಿ ಅಂತ ಕರೀತಾರೆ. ವಾಮನಿ ಅಂತ ಕರೆಯುವುದಲ್ಲದೆ ವಾಮನ ಅನ್ನುವುದು ಇದ್ದೇ ಇದೆ. ಭಾಮನಿ ಅಂತ ಇರುವಂತೆ ಭಾಮನ ಅಂತನೂ ಇದೆ. ಹೀಗೂ ಕೂಡ ಅವರನ್ನು ಕರೀಬಹುದಾಗಿದೆ. ಈ ಅರ್ಥವನ್ನ ವಿವರಿಸಿದವರು ಹೆಚ್ಚು ನಿರ್ದಿಷ್ಟವಾಗಿ ಭಾವದ್ವೀಪದಲ್ಲಿ ತ್ರಿವಿಕ್ರಮ ಪಂಡಿತರು. ವಾಮ ಭಾಮ ಶಬ್ದವು ಸೌಂದರ್ಯ ತೇಜೋವಾಚನವು. ವಾಮ ಶಬ್ದ ಸೌಂದರ್ಯವನ್ನು, ಭಾಮ ಶಬ್ದ ತೇಜಸ್ಸು ಅಥವಾ ಪರಾಕ್ರಮವನ್ನು ಹೇಳ್ತದೆ. ತತ್ಪ್ರಧಾನತ್ವ ಸ್ತ್ರೀ ಪುಂಸವು ವಾಮ ಭಾಮ ಶಬ್ದೋಕ್ತವು. ಅದೇ ಪ್ರಧಾನವಾಗಿರುವುದರಿಂದ ಸ್ತ್ರೀಯರಿಗೆ ವಾಮ ಅಂತನೂ ಪುರುಷರಿಗೆ ಭಾಮ ಅಂತನೂ ಹೇಳ್ತಾರೆ. ತನ್ನಿಯಾಮಕೋ ಭಗವಾನ್ ವಾಮನೋ ಭಾಮನಃ. ವಾಮನನೂ ಆಗಿದ್ದಾನೆ, ಭಾಮನನೂ ಆಗಿದ್ದಾನೆ. ವಾಮನಿಯೂ ಆಗಿದ್ದಾನೆ, ಭಾಮನಿಯೂ ಆಗಿದ್ದಾನೆ ಅಂತ ನಾವು ತಿಳ್ಕೊಳ್ಬಹುದಾಗಿದೆ. ವನನೀಯ ಸರ್ವೈಃ ದೇವೈಃ ಸಂಭಜನೀಯ ಇತಿ ವಾಮನಃ. ವನ ಸಂಭಕ್ತವನ್ನು ಧಾತುವನ್ನು ಇಟ್ಕೊಂಡು ಎಲ್ಲ ದೇವರಿಂದಲೂ ಕೂಡ ವನನೀಯ ಅಂದ್ರೆ ಪೂಜ್ಯ ಅನ್ನೋ ಅರ್ಥದಲ್ಲಿ ಅವನಿಗೆ ವಾಮನ ಅನ್ನೋ ಅರ್ಥವನ್ನು ಹೇಳ್ತಾರೆ. ಇದು ಶಾಂಕರ ಭಾಷ್ಯಕ್ಕೆ ಅನುಸಾರವಾದಂತಹ ಒಂದು ಅರ್ಥ. ಇದಿಷ್ಟು ವಾಮನ ಶಬ್ದಾರ್ಥದ ವಿವರಣೆ.